ಹಾಯ್ ಕಂದ, ಹೇಗಿದ್ದೀಯಾ? ಸ್ವಲ್ಪ ದಿನ ಮುಂಚೆ IPL ನಡೀತಾ ಇತ್ತು. ಈಗ ಆಲ್ಮೋಸ್ಟ್ ಫಿಫಾ ಮುಗಿದಿರಬೇಕು ಅಲ್ವಾ, ವರ್ಲ್ಡ್ ಕಪ್ಪು. ಸೊ IPL ಜೋಶಲ್ಲಿ ದಿನಾ ದಿವೇಶ್ ಮನೆಗೆ ಬಂದು ಹೇಳೋನು, ಅಮ್ಮ ಏನಾಯ್ತು ಗೊತ್ತಾ, RCB ಇವತ್ತು ಅಮ್ಮ ಮುಂಬೈ ಪ್ಲೇಯರ್ಸ್ ಚೆನ್ನೈ ಪ್ಲೇಯರ್ಸ್ ಹಂಗೆ ಮಾಡಿದ್ರು ಡಬ್ಬಾ ಅದು ಇದು ಅಂತ ಹೇಳ್ಕೊಂಡು ಬರೋನು. ಸ್ಕೂಲಲ್ಲಿ ಇದೆಲ್ಲ ಚರ್ಚೆ, ಯಾಕಂದರೆ ಮನೇಲಿ ನಾವು ನೋಡಲ್ವಲ್ಲ. ಸೊ ಅಲ್ಲಿಂದ ವಿಷಯ ತೊಗೊಂಬಂದು ನಮ್ಗೆ ಹೇಳೋದು. ನೀವುಗಳು ಈಗ ಫಿಫಾ ವರ್ಲ್ಡ್ ಕಪ್ ಎಲ್ಲ ನೀವು ಚಿಕ್ಕವರು ದೊಡ್ಡವರು ಅಪ್ಪ ಅಮ್ಮ ಎಲ್ಲರೂ ನೋಡಿರೋದನ್ನ ನೋಡಿರ್ತೀರ. ಸೊ ಏನು ಒಳ್ಳೆಯ ಗೋಲ್ಗಳನ್ನೆಲ್ಲ ಸೆಲೆಬ್ರೇಟ್ ಮಾಡೋದು, ಯಾವ ಪ್ಲೇಯರ್ಸು ಏನು ಅಂತ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ಚರ್ಚೆ ಮಾಡೋದು ತುಂಬ ನಡೀತು. IPL ಸೀಸನ್ ಮುಗೀತು, ಒಂದಷ್ಟು ಜನ RCB ಗೆಲ್ತು ಅಂತ ಖುಷಿಯಾಗಂತೂ ಇರ್ತೀರಾ. ಏನೇನೋ ನಡೀತಪ್ಪ ಸೆಲೆಬ್ರೇಷನ್ಗಳು ಮನೆಯಲ್ಲೂ ಕೂಡ. ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಫೋಟೋಸ್ ಎಲ್ಲ ಹಾಕ್ಕೊಂಡು ಎಲ್ಲ ಪೋಸ್ಟ್ ಮಾಡಿದ್ದೀರಾ. ಓಕೆ, ಒಂದಷ್ಟು ಜನ ಖುಷಿಯಾಗಿರ್ತಾರೆ, ಬೇರೆಯವ್ರು ಸೋತವರು ಬೇಜಾರಲ್ಲಿರ್ತಾರೆ. ಬಟ್ ಪಟಾಕಿ ನಡೀತು, ರೋಡಲ್ಲಿ ಡ್ಯಾನ್ಸ್ ನಡೀತು, ಏನಪ್ಪ ಪೊಲೀಸ್ ಕೈಲಿ ಒದೆ ತಿಂದ್ರೂ ಮೇಯ್ನ್ ರೋಡ್ಗಳಲ್ಲೆಲ್ಲ ಜನ ಬಂದಿದ್ರು, ಬೇರೆ ಬೇರೆ ಟೀಮಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಓಕೆ, ಈಗೆಲ್ಲ ತಣ್ಣಗಾಗ್ತಾ ಇದೆಯಾ? ಈಗ ಯೋಚನೆ ಮಾಡಲಿ ಅಂತ ಒಂದು ವಿಷಯ ನಿಮ್ಮ ಮುಂದಿಡ್ತಾ ಇದ್ದೀನಿ. IPL ಅಂದರೆ ಏನಪ್ಪ? ನಮ್ಮ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಆಡೋ ಅಂಥ ಸ್ಪೋರ್ಟ್ಸಾ? ಅಲ್ಲ. ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಆಡುವಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾರೆ, ಅಲ್ಲಿ ಇಂಡಿಯಾನ್ ರೆಪ್ರೆಸೆಂಟ್ ಮಾಡಿರ್ತಾರೆ. ಹೋಗಲಿ, ಇದು ಸ್ಟೇಟ್ ವೈಸ್ ಆಡೋ ಅಂಥ ಸ್ಪೋರ್ಟ್ಸಾ? ಖಂಡಿತ ಅಲ್ಲ. ರಂಜಿ ಟ್ರಾಫಿ ಆ ಥರದ ಸ್ಪೋರ್ಟ್ಸ್ ಆಡ್ತಾರೆ, ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿಕೊಂಡು, ಸ್ಟೇಟ್ ಹೆಸರಿರುತ್ತೆ. IPL ಡಿಫ್ರೆಂಟ್ ಕಂದ. IPL ಬಿಸ್ನೆಸ್ ಕಂಪನೀಸ್ಗಳು ಓನ್ ಮಾಡೋವಂಥದ್ದು. ಈಗ ಬಿಸ್ನೆಸ್ ಅಥವಾ ಬಿಸ್ನೆಸ್ ಕಂಪನಿಗಳು ಇದನ್ನು ಕೊಂಡುಕೊಳ್ತವೆ. ವಿಜಯ್ ಮಲ್ಯ ಅವರು ರಾಯಲ್ ಚಾಲೆಂಜರ್ ಬ್ಯಾಂಗ್ಳೂರ್ ಮುಂಚೆ ಅವ್ರು ಅದನ್ನು ಓನ್ ಮಾಡ್ತಿದ್ರು. ರಿಲಯನ್ಸ್ ಇಂಡಸ್ಟ್ರೀಸ್ ಮುಂಬೈ ಇಂಡಿಯನ್ಸ್ನ ಅವ್ರೀಗ ಕೊಂಡ್ಕೊಂಡಿದ್ದಾರೆ. ಇಂಡಿಯಾ ಸಿಮೆಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡೆಸ್ತಾ ಇದ್ದಾರೆ. ಸೊ ಇದೆಲ್ಲ ನೀವು ಹೆಸರು ನೋಡ್ತಾ ಇದ್ದೀರಾ, ಯಾರು ಯಾವ ಸ್ಟೇಟಲ್ಲಿ ಇದ್ದಾರೋ. ರಿಲಯನ್ಸ್ ಮೇಜರ್ಲಿ ಮುಂಬೈಯಲ್ಲಿ ಇರೋದ್ರಿಂದ ಅವ್ರು ಮುಂಬೈ ತೊಗೊಂಡಿದ್ದಾರೆ. ವಿಜಯ್ ಮಲ್ಯ ಅವರು ಬೆಂಗಳೂರವರಾಗಿರೋದ್ರಿಂದ ಬ್ಯಾಂಗ್ಳೂರ್ ತೊಗೊಂಡಿದ್ದಾರೆ. ಚೆನ್ನೈ ಓನರ್ ಕೂಡ ಅಲ್ಲೇ ಇರೋದ್ರಿಂದ ಹಾಗೆ ತೊಗೊಂಡಿರ್ತಾರೆ. ಟೀಮ್ಗಳಲ್ಲಿ ನೀವು ನೋಡಿದ್ರೆ ಇಂಡಿಯನ್ ಪ್ಲೇಯರ್ಸ್ ಇರ್ತಾರೆ, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇರ್ತಾರೆ. ಈಗ ಡೆಲ್ಲಿ ಅವರು ಬ್ಯಾಂಗ್ಳೂರಲ್ಲಿ ಆಡ್ತಾ ಇರ್ತಾರೆ ಬ್ಯಾಂಗ್ಳೂರ್ ಟೀಮ್ಗೆ, ಮತ್ತು ಆಸ್ಟ್ರೇಲಿಯಾ ಅವರು ಚೆನ್ನೈ ಟೀಮ್ಗೆ ಆಡ್ತಾ ಇರ್ತಾರೆ. ಕರ್ನಾಟಕದವರು ಮುಂಬೈ ಟೀಮ್ಗೆ ಆಡ್ತಿರ್ತಾರೆ. RCBನಲ್ಲಿ ಎಷ್ಟು ಜನ ಕನ್ನಡದವ್ರು ಇದ್ದಾರೆ ಅಂತ ಯೋಚನೆ ಮಾಡಿದ್ಯಾ? ನೋಡಿದ್ಯಾ ಯಾವಾಗಾದರೂ ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ ಅಂತ? ಟೀಮು, ನೀವು ಪ್ಲೇಯರ್ಸ್ ಎಲ್ಲಿಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆಗಿಂತ ಪ್ಲೇಯರ್ಗೆ ಯಾರು ಜಾಸ್ತಿ ದುಡ್ಡು ಕೊಟ್ಟು ಕರ್ಕೋತಿದ್ದಾರೋ ಅಲ್ಲಿಗೆ ಹೋಗ್ತಿದ್ದಾರೆ ಅವರು. ಈಗ ಫುಟ್ಬಾಲ್ ಬಗ್ಗೆ ನೋಡೋಣ. ಫುಟ್ಬಾಲ್ನಲ್ಲಿ ಫಿಫಾ ವರ್ಲ್ಡ್ ಕಪ್ ಭಾರತ ಇಂಡಿಯಾ ಟೀಮ್ ಎಲ್ಲಿದೆ? ಆದ್ರೂ ಗಂಟೆಗಟ್ಟಲೆ ಕುತ್ಕೊಂಡು ಸ್ಕ್ರೀನಲ್ಲಿ ಕಮಾನ್ ಮ್ಯಾಚ್ ಬರುತ್ತೀಗ, ನಾನು ಬರಲ್ಲ ಆಟ ಆಡೋಕ್ಕೆ, ನಾನು ಬರಲ್ಲ ಓದೋದಕ್ಕೆ ಅಂತ ಕುತ್ಕೊಂಡು ನೋಡಿಕೊಂಡು ಸೆಲೆಬ್ರೇಟ್ ಮಾಡಿಕೊಂಡು ಅಯ್ಯೋ ಬೇಜಾರು ಮಾಡಿಕೊಂಡು ನೋಡ್ತಾ ಇದ್ದೀರಾ ಅದನ್ನು, ಆಯಿತಾ? ಖಂಡಿತ ಒಂದು ಮ್ಯಾಚ್ ನೋಡೋದು, ಸೆಲೆಬ್ರೇಟ್ ಮಾಡೋದು, ಎಂಜಾಯ್ ಮಾಡೋದು, ಪ್ಲೇಯರ್ ಸ್ಪೋರ್ಟ್ಸ್ ಸ್ಪಿರಿಟ್ನ ನೋಡೋ ಅಂಥದ್ದು ತಪ್ಪಲ್ಲ. ಬಟ್ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಬೇಕು. ಇದೆಲ್ಲದರ ಮಧ್ಯ ನೀವು ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ರು ಅಂದ್ಕೊಂಡೆಲ್ಲ ನೋಡ್ತಾ ಇರ್ತೀರ ಅಲ್ವಾ, ಆ ಟೆನ್ಷನಿಂದ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಜಗಳ ಆಡ್ತೀರ ಅಲ್ವಾ. ಇಲ್ಲಿ ಎಲ್ಲಿದೆ ನಮ್ಮ ಟೀಮು? ಈಗ IPLಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಯರ್ ಇವರು ಅಂತೆಲ್ಲ ಜೋಶಲ್ಲಿ ಅವ್ರ ಹೆಸರು ಹೇಳ್ತಿರಲ್ಲ. ಈ ವರ್ಷ ಅವ್ರು ಈ ಟೀಮಲ್ಲಿದ್ದಾರೆ ಬೆಂಗಳೂರಲ್ಲಿ, ನೆಕ್ಸ್ಟ್ ಟೈಮ್ ಚೆನ್ನೈ ಅವ್ರು ಜಾಸ್ತಿ ಕೊಟ್ಟರೆ ಅಲ್ಲಿಗೆ ಹೋಗ್ತಾರೆ. ಈ ಎಮೋಷ್ನಲ್ ಕನೆಕ್ಷನ್ ಯಾಕೆ ಬೇಕು? ಹೋಗಲಿ, ನೀವು ಫಿಫಾ ವರ್ಲ್ಡ್ ಕಪ್ ಯಾವ ಕಂಟ್ರಿಗೆ ರೆಪ್ರೆಸೆಂಟ್ ಮಾಡ್ತಿದ್ದೀರೋ ಅಲ್ಲಿಗೆ ಹೋಗಿದ್ದೀರಾ, ನೋಡಿದ್ದೀರಾ? ಯಾರಿಗೋಸ್ಕರ ಫೈಟ್ ಆಡ್ತಿದ್ದೀರಾ ಅಲ್ವಾ? ಇನ್ನೊಂದು ವಿಷಯ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ಈ ಮಾಡ್ರನ್ ಸ್ಪೋರ್ಟ್ಸ್ ಎಷ್ಟು ಚಾನಲಲ್ಲಿ ಬರ್ತಾ ಇರುತ್ತಲ್ವಾ, ನಿಮಗೆ ಗೊತ್ತಾ ಎಷ್ಟು ದುಡ್ಡು ಮಾಡ್ತಾರೆ ಎಲ್ಲರೂ? ಇಟ್ ಈಸ್ ಅ ಮಲ್ಟಿ-ಮಿಲಿಯನ್ ಬಿಸ್ನೆಸ್. ಫುಟ್ಬಾಲ್ ಲೀಗ್ ಆಗಿರ್ಬೋದು, IPL ಆಗಿರ್ಬೋದು, ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್ ಆಗಿರ್ಬೋದು, ಎಷ್ಟು ಜನ ನೋಡ್ತಾರೋ ಅವರೆಲ್ಲ ಅಷ್ಟು ದುಡ್ಡು ಮಾಡ್ತಾರೆ. ಬ್ರಾಡ್ಕಾಸ್ಟರ್, TV ಚಾನಲ್ ಇರ್ಬೋದು, ಸ್ಪಾನ್ಸರ್ ಮಾಡಿದವ್ರು ಇರ್ಬೋದು, ಟೀಮ್ ಓನರ್ಸ್ ಇರ್ಬೋದು, ಕ್ಲಬ್ ಇರ್ಬೋದು, ಆರ್ಗನೈಸೇಷನ್ಸ್ ಇರ್ಬೋದು, ಪ್ಲೇಯರ್ಸ್ ಇರ್ಬೋದು, ಸ್ಟೇಡಿಯಂ ಇರ್ಬೋದು, ತಪ್ಪೇನೂ ಇಲ್ಲ ಅದರಲ್ಲಿ. ಬಿಸ್ನೆಸ್ ಇರೋದೇ ದುಡ್ಡು ಮಾಡೋದಕ್ಕೆ. ಬಟ್ ಸುತ್ತಲೂ ನೋಡಿ, ಈಗ ಜನ ಏನು ಮಾಡ್ತಾ ಇದ್ದಾರೆ, ಗಂಟೆಗಟ್ಟಲೆ ಅದನ್ನು ನೋಡಿಕೊಂಡು ಸ್ಟೇಡಿಯಮ್ಗೆ ಹೋಗೋದು, ಆ ನೂಕುನುಗ್ಲಲ್ಲಿ ಪಬ್ಬು, ರೆಸ್ಟೋರೆಂಟ್, ಪಬ್ಲಿಕ್ ಸ್ಕ್ರೀನಿಂಗ್, ಮತ್ತು ಮನೆಯಲ್ಲಾಗಲಿ ಕೂತ್ಕೊಂಡು ಆ ಜಂಕ್ ಫುಡ್ ತಿನ್ಕೊಂಡು ಅಂತ ಕುಡ್ಕೊಂಡು ನೋಡ್ತಾ ಇದ್ದಾರೆ. ಎಷ್ಟೊತ್ತು ತನಕ ಕೂತು ಇದ್ದೀರಾ, ನೋಡ್ತಾನೂ ಇದ್ರೆ ಎಲ್ಲ ಕೆಲಸಕ್ಕೆ ಕಾರ್ಯ ಬಿಟ್ಟು ಅದ್ರ ಮೇಲೆ ಫೋಕಸ್ ಇದೆ. ಯಾವಾಗಾದರೂ ಒಂದೊಂದು ಸರಿ ಒಂದು ಸ್ಪೋರ್ಟ್ನ ಫಾಲೋ ಮಾಡೋದು, ನೋಡೋದು, ಅದ್ರ ಬಗ್ಗೆ ಥ್ರಿಲ್ ಇಟ್ಕೊಳ್ಳೋದು ಚೆನ್ನಾಗಿದೆ.
ಬಟ್ ನಿಜವಾಗ್ಲೂ ಇದನ್ನ ಫೈನಲ್ ಆಗಿ ನಿಮ್ಗೆ ಇದು ಆಡಬೇಕು ಅಂತ ನಿಮಗೆ ಸ್ಪಿರಿಟ್ ತುಂಬ್ತಾ ಇದೆಯಾ, ಇಲ್ಲ ಸುಮ್ಮನೆ ಸ್ಕ್ರೀನನ್ನು ನೋಡ್ಕೊಂಡು ಅವ್ನು ಆಡೋದನ್ನು ನಾನು ನೋಡ್ತೀನಿ ಸಾಕು ಅಂತ ಅನ್ನಿಸ್ತಿದ್ಯಾ? ಎಲ್ಲ ಮಕ್ಳಿಗೂ ನಿಮಗೆ ಪ್ಲೇಯರು ಎಷ್ಟು ರನ್ ನೋಡಿದ್ರು, ಎಷ್ಟು ವಿಕೆಟ್, ಅವ್ರಿಗೆ ಯಾವ ಟೀಮ್ ಯಾವ ರ್ಯಾಂಕಿಂಗಲ್ಲಿದೆ, ಯಾವ ರಿಸಲ್ಟ್, ಯಾರು ಗೆದ್ದರು ಯಾವ ಸ್ಪೋರ್ಟ್ಸಲ್ಲಿ ಎಲ್ಲ ಗೊತ್ತು ನಿಮಗೆ. ಬಟ್ ನೀವು ಎಷ್ಟು ಗೇಮ್ಸ್ ನೀವು ಆಡ್ತಿದ್ದೀರಾ? ಸೈಕ್ಲಿಂಗ್, ರನ್ನಿಂಗ್, ಎಕ್ಸಸೈಸಿಂಗ್, ಹೋಗ್ಲಿ ಬಿಸಿಲುಗಾನ ಹೋಗ್ತಾ ಇದ್ದೀರಾ, ಔಟ್ಡೋರ್ ಗೇಮ್ಸ್ ಏನಾದರೂ ಆಡ್ತಾ ಇದ್ದೀರಾ? ಸ್ಪೋರ್ಟ್ಸ್ ಕ್ರಿಯೇಟ್ ಮಾಡಿದ್ದೆ ಆಡೋದಕ್ಕೆಪ್ಪ, ಬರೀ ನೋಡೋದಕ್ಕಲ್ಲ. ರಿಯಲ್ ಸ್ಪೋರ್ಟ್ಸ್ ಏನು ಗೊತ್ತಾ, ಅದರಿಂದ ಕಲಿಯೋದು ಏನು ಗೊತ್ತಾ ನಾವು? ಡಿಸಿಪ್ಲಿನ್, ಟೀಮ್ ವರ್ಕ್, ಫಿಟ್ನೆಸ್, ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್, ಲರ್ನಿಂಗ್, ನಮ್ಮ ಬ್ರೈನ್, ಬಾಡಿ ಎಲ್ಲದಕ್ಕೂ ಒಳ್ಳೆ ಎಕ್ಸಸೈಸ್ ಅದು. ವಿಕ್ಟ್ರಿ ಆದಾಗ ಹೇಗೆ ಬಿಹೇವ್ ಮಾಡಬೇಕು, ಸೋತಾಗ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದೆಲ್ಲ ಕಲಿಸುತ್ತೆ ನಮಗೆ. ಈಗ ಇದೆಲ್ಲ ನೀವು ನೋಡೋದ್ರಿಂದ ನಿಮ್ಗೊಂದು ಮೋಟಿವೇಶನ್ ಸಿಗ್ತಿದೆ ಟು ಗೋ ಔಟ್, ಪ್ಲೇ, ಟು ಬಿಕಮ್ ಹೆಲ್ದಿಯರ್, ಅಂದರೆ ಅಮೇಝಿಂಗ್. ಬಟ್ ಗಂಟೆಗಟ್ಟಲೆ ಟಿ ವಿ ನೋಡ್ಕೊಂಡು ಅಂಟ್ಕೊಂಡು ಅಲ್ಲಾಡ್ದಂಗೆ ಅಮ್ಮ ನನ್ನ ಕರಿಬೇಡ ಏನಕ್ಕೂ ಅಂತ ಅಂದ್ಕೊಂಡು ಕೂತಿರೋರಿಗೆ ಇದು ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಿಪ್ಪ ನನಗೆ. ಬರೀ IPL ಫುಟ್ಬಾಲ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಿಮ್ಮ ಲೈಫ್ ಪೂರ ಈ ಥರದ್ದೇನೋ ಒಂದು ಡಿಸ್ಟ್ರಾಕ್ಷನ್, ಸಮಥಿಂಗ್ ದಟ್ ಇಸ್ ಫೈಟಿಂಗ್ ಫಾರ್ ಯುವರ್ ಅಟೆನ್ಷನ್ ಇದ್ದೇ ಇರುತ್ತೆ. ಈಗ ಸ್ಪೋರ್ಟ್ಸು, ಮೂವಿ, ಹೀರೋ, ಗೇಮ್ಸ್, ಟ್ರೆಂಡ್ಸು, ಸೆಲೆಬ್ರಿಟೀಸು, ಇದನ್ನೆಲ್ಲ ಎಂಜಾಯ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬ್ಯುಸಿ ಲೈಫಲ್ಲಿ ಯಾವಾಗಾದರೂ ಎಂಟರ್ಟೈನ್ಮೆಂಟ್ ಬೇಕು, ಯಾರಾದರೂ ಇನ್ಸ್ಪೈರ್ ಮಾಡೋರು ಬೇಕು, ಅವರಿಂದ ಕಲಿಯೋ ಅಂಥದ್ದಿದೆ, ಆ ಮಟ್ಟಕ್ಕೆ ಮಾತ್ರ ಇದನ್ನು ನಿಲ್ಲಿಸೋಣಂತೆ. ನಿಮಗೆ ಆದಂತಹ ಒಂದು ಜೀವನ, ಒಂದು ಡ್ರೀಮ್ಸ್ನ ನೀವು ಕಲ್ಪಿಸ್ಕೊಂಡಿರ್ತೀರ, ಅದ್ರ ಬಗ್ಗೆ ನೀವು ಕೆಲಸ ಮಾಡಿದ್ರೆ ತಾನೇ ಅಲ್ಲಿ ಅಚೀವ್ ಮಾಡೋಕ್ಕಾಗೋದು. ಬರೀ ಜೀವನ ಪೂರ್ತಿ ಈ ಥರದಂತೂ ಮುಂಚೆ ವರ್ಷಕ್ಕೊಂದು ಬರ್ತಾ ಇತ್ತು, ಈಗ ತಿಂಗಳಿಗೊಂದು ಬರ್ತಾನೆ ಇರುತ್ತೆ. ನೀವು ಬರೀ ಇದ್ರ ಸುತ್ತಲೂ ಇದ್ದರೆ ನೀವೇನು ಕಲಿಯೋಕ್ಕೆ ಸಾಧ್ಯ, ಏನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ, ಏನನ್ನು ನೀವು ಡ್ರೀಮ್ ಮಾಡೋಕ್ಕಾದರೂ ಸಾಧ್ಯ ಅಲ್ವಾ? ಯೋಚನೆ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಳಿ.